ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡಿದೆ. ನಾವು ಮಕ್ಕಳನ್ನ ಯಾವ ಥರ ಬೆಳೆಸ್ತೀವೋ ಆ ಥರ ನಮ್ಮ ಮಕ್ಕಳು ಬೆಳೀತಾ ಹೋಗ್ತಾರೆ. ನಾವು ಅವರಿಗೆ ಒಳ್ಳೊಳ್ಳೆ ಸಂಸ್ಕೃತಿ ಕಲಿಸ್ಕೊಟ್ರೆ ಅವರು ಅದೇ ರೀತಿ ಬೆಳೀತಾರೆ ಫ್ರೆಂಡ್ಸ್. ಈಗ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ತಿಳ್ಕೊಳ್ಳಿ, ನಾವು ಅವಾಗ ಅವ್ರನ್ನ ಎಲ್ಲೋ ರೂಮ್ನಲ್ಲಿ ಇರ್ತಾರೆ ಅವ್ರ ಮಕ್ಕಳು, ಯಾವ ಗೆಸ್ಟ್ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ. ಆದರೆ ನಾವೇನು ಮಾಡಬೇಕು ಅಂದರೆ ಅವ್ರನ್ನ ಕರಿಬೇಕು. ಕರೆದು ಅವರಿಗೆ ಒಂದು ವಿಶ್ ಮಾಡಿ, ನಮಸ್ತೆ ಹೇಳಿ, ಇಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳಿ, ಹಾಗೂ ಅವರಿಗೆ ಒಂದು ಲೋಟ ನೀರು ತಂದುಕೊಡಿ. ಮನೆಗೆ ಯಾರೇ ಫಸ್ಟು ಒಂದು ಅತಿಥಿ ಬಂದರು ಅಂದರೆ ನಾವು ಅವರಿಗೆ ಒಂದು ಲೋಟ ಫಸ್ಟ್ ನೀರು ಕೊಡಬೇಕು. ಮತ್ತು ಅವರಲ್ಲಿ ಮಕ್ಕಳನ್ನ ಒಂದು ಪರಿಚಯ ಮಾಡಿಕೊಡೋ ರೀತಿ ನಾವು ಬೆಳೆಸ್ಕೊಡ್ಬೇಕು. ಯಾಕೆಂದರೆ ಮಕ್ಕಳಿಗೆ ಬರೀ ಹೊರಗಿನ ಪ್ರಪಂಚನೇ ಗೊತ್ತಿಲ್ದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಯಾರಾದರೂ ಮನೆಗೆ ಬಂದರೆ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಫಸ್ಟು ಈ ಥರ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ನೀವು ಚೆನ್ನಾಗಿದ್ದೀರಾ, ಕುತ್ಕೊಳ್ಳಿ, ನೀರು ತಗೊಳ್ಳಿ ಅಂತ ಒಂದು ವಿಷಯ ನಾವು ಅವ್ರಿಗೆ ಕಲಿಸ್ಕೊಟ್ರೆ ಅದು ಅವರು ಯಾವಾಗ್ಲೂ ಒಂದ್ಸತಿ 2 ಸತಿ ನಾವು ಅದನ್ನ ಹೇಳ್ಕೊಡ್ಕಂತ ಬಂದರೆ ಅದು ಆಟೋಮೆಟಿಕ್ ಆಗಿ ಪ್ರತಿಯೊಂದು ಸರ್ತಿನೂ ಯಾರಾದರೂ ಗೆಸ್ಟ್ ಬಂದಾಗ ಮಕ್ಕಳಿಗೆ ಆ ಒಂದು ಸಂಸ್ಕೃತಿ ಬಂದೇ ಬಿಡುತ್ತೆ ಫ್ರೆಂಡ್ಸ್. ಈ ಒಂದು ವಿಷಯ ನಾನು ನಿಮಗೆ ಹೇಳಬೇಕು ಅನ್ನಿಸ್ತು. ನಾನಿವಾಗ ನೈಟ್ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆಗೆ ಜವಳಿಕಾಯಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೀನಿ. ಈಗ ಅದನ್ನೇ ಚಪಾತಿ ಮಾಡ್ಕೊತ ನನಗೊಂದು ಈ ವಿಷಯ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾಕೆ ಪದೇ ಇದೇ ಹೇಳ್ತೀನಿ ಅಂತ ಹೇಳ್ಕೊಬೇಡ್ರಿ. ನನಗೆ ಇನ್ನೂ ಸ್ವಲ್ಪ ನನ್ನ ವೀಡಿಯೋಸು ಯಾವ ಥರ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾರೂ ಕಮೆಂಟ್ ಮಾಡ್ತಾ ಇಲ್ಲ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ನಾನು ಬದಲಾವಣೆ ಮಾಡ್ಕೋಬೇಕು ಅಂತ ಸ್ವಲ್ಪ ನನಗೆ ತಿಳಿಸ್ಕೊಡ್ರಿ. ಬಾಯ್.